ಹಲೋ ಫ್ರೆಂಡ್ಸ್, ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ಶಂಕರಣ್ಣನ ಹತ್ರ ನನಗೆ ಈಗ ಒಂದು ಕೇಸ್ ಸಿಕ್ಕಿದೆ, ಇನ್ನೆರಡು ದಿನದಲ್ಲಿ ನಿಮ್ಮ ದುಡ್ಡು ಕೊಟ್ಬಿಡ್ತೀನಿ, ಕೀ ಕೊಡಿ, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಂತಾಳೆ. ಬೇರೆಯವ್ರ ಕಷ್ಟ ಅರ್ಥ ಮಾಡ್ಕೋತಿದ್ರೆ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಯಾವ ಲಾಯರಮ್ಮ ಅಂತಾರೆ ಶಂಕರಣ್ಣ. ಪ್ಲೀಸ್ ಅಣ್ಣ, ಒಂದೇ ಒಂದಿನ ಅಂತಾಳೆ ಭಾರ್ಗವಿ. ಹೌದಾ, ಒಂದೇ ದಿನನಾ? ಸರಿ, ಬಾಡಿಗೆ ಕೊಟ್ಟು ಗಾಡಿ ಬಿಡಿಸ್ಕೊಂಡು ಹೋಗು ಅಂತ ಗಾಡಿಯಲ್ಲಿ ಕೂತ್ಕೋತಾರೆ. ಪ್ಲೀಸ್ ಅಣ್ಣ ಅಂದರೂ ಶಂಕರಣ್ಣ ಕೇಳಲ್ಲ. ಗಾಡಿ ತಗೊಂಡು ಹೋಗೇ ಬಿಡ್ತಾರೆ. ಆಗ ಭಾರ್ಗವಿ ಬೇಜಾರಿಂದ ನೋಡ್ತಿರ್ತಾಳೆ. ಇದನ್ನೆಲ್ಲ ಅರ್ಜುನ್ ನಿಂತ್ಕೊಂಡು ನೋಡ್ತಿರ್ತಾನೆ. ಈಚೆ ಅರ್ಜುನ್ ಶಂಕರಣ್ಣನ ಮುಂದೆ ದುಡ್ಡನ್ನು ಇಡ್ತಾನೆ. ಶಂಕರಣ್ಣ ಆಶ್ಚರ್ಯದಿಂದ ನೋಡ್ತಾರೆ. ಇದನ್ನೇ ತಾನೇ ನೀವು ಕೇಳಿದ್ದು ಅಂತಾನೆ ಅರ್ಜುನ್. ನಿನ್ನನ್ನು ಯಾರ ದುಡ್ಡು ಕೇಳಿದ್ರು ಅಂತಾರೆ ಶಂಕರಣ್ಣ. ನನ್ನನ್ನಲ್ಲ, ಆ ಹುಡುಗಿನ ಬೈತಿದ್ರಲ್ಲ, ಇದಕ್ಕೆ ತಾನೇ ಅಂತಾನೆ ಅರ್ಜುನ್. ಯಾರು? ಆ ಲಾಯರ್ ಅಮ್ಮನ ಅಂತಾರೆ ಶಂಕರಣ್ಣ. ಅವರೇ ಅಂತಾನೆ ಅರ್ಜುನ್. ಏನು ಲವ್ವಾ ಅಂತಾರೆ ಶಂಕರಣ್ಣ. ನಿಮಗೆ ಗೊತ್ತಾಯ್ತು ಅಂತಾನೆ ಅರ್ಜುನ್. ಗೊತ್ತಾಗೋಕ್ಕೂ ಈಗ ಬಂದಿರೋ ನೀನು ಮೊದಲೇನು ಅಂದ್ಕೊಂಡ್ಯಾ ಅಂತಾರೆ ಶಂಕರಣ್ಣ. ಅಂದರೆ ಅಂತಾನೆ ಅರ್ಜುನ್. ನಿನ್ನ ಹಾಗೆ ಬೇಜಾನ್ ಜನ ಅವಳಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಆ ಲಾಯರ್ ಅಮ್ಮ ಗಟ್ಟಿಗಿತ್ತಿ ಯಾವುದಕ್ಕೂ ಜಗಲ ಕುಗಲ ಎತ್ಕೊಂಡು ಹೋಗಂತಾರೆ ಶಂಕರಣ್ಣ. ಸರ್, ನೀವು ಹಿಂಗಂದ್ರೆ ಹೇಗೆ ಅಂತಾನೆ ಅರ್ಜುನ್. ನಿನ್ನ ನೋಡಿದರೆ ಪಾಪದ ಒಂಥರ ಇದೆಯಾ? ಅವಳ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನಿನ್ನಂಥವಳನ್ನ ನುಂಗ್ಬಿಡ್ತಾಳೆ ಅಂತಾರೆ ಶಂಕರಣ್ಣ. ಅವಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ, ಈ ದುಡ್ಡು ತಗೊಳ್ಳಿ, ಅವಳ ತಂಟೆಗೂ ಹೋಗಬೇಡಿ, ಓಕೆನಾ ಅಂತಾನೆ ಅರ್ಜುನ್. ಯಾವನಪ್ಪ ನೀನು? ಹಾಗೆಲ್ಲ ಸುಮ್ಮನೆ ದುಡ್ಡು ತಗೊಳಕ್ಕಾಗಲ್ಲ. ಇನ್ನೊಬ್ಬರು ಅವಳಿಗೆ ಸಹಾಯ ಮಾಡಿದ್ದಾರೆ ಅಂತ ಗೊತ್ತಾದರೆ ಅವ್ರ ಕತೆ ಅಷ್ಟೇ. ನಿನ್ನನ್ನು ನನ್ನನ್ನು ಬಡ್ದು ಬಾಯಿಗೆ ಹಾಕ್ಕೊಂಡು ಬಿಡ್ತಾಳೆ ಅವಳು. ತುಂಬ ಸ್ವಾಭಿಮಾನಿ, ಕಷ್ಟ ಪಡ್ತಾಳೆ, ಹೇಗೋ ಬಾಡಿಗೆನೂ ಕಟ್ತಾಳೆ. ಇದೆಲ್ಲ ಮಾಮೂಲಿ ಕಷ್ಟ ಕಣಪ್ಪ ಅಂತಾರೆ ಶಂಕರಣ್ಣ. ಪರವಾಗಿಲ್ವೇ, ಇಂಥ ಬಡತನದಲ್ಲೂ ಹೀಗಿದ್ದಾಳೆ ಅಂದರೆ ನಮ್ಮ ಹುಡುಗಿ ಅಲ್ಲಿಗೆ ಕನ್ಫರ್ಮ್ ಮದುವೆ ಅಂತ ಆದರೆ ಅದು ನಮ್ಮ ಟಗರು ಪುಟ್ಟಿನ ಅಂತ ಯೋಚನೆ ಮಾಡ್ತಾನೆ ಅರ್ಜುನ್. ಅವಳ ನಂಬರ್ ಸಿಗ್ಬೋದಾ ಅಂತಾನೆ ಅರ್ಜುನ್. ಆಗ ಶಂಕರಣ್ಣ ನಗ್ತಾ, ಬೆಳಿಗ್ಗೆ ಯಾರ ಮುಖ ನೋಡ್ಕೊಂಡು ಬಂದಿದ್ಯಾ? ಅವಳು ಹಿಂದೆ ಹೋದರೆ ಒದೆ ಬೀಳೋದು ಗ್ಯಾರಂಟಿ ಕಣಪ್ಪ. ನಿನ್ನ ಹಣೆ ಬರ, ಕೊಡ್ತೀನಿ ಬರ್ಕೋ ಅಂತಾರೆ ಶಂಕರಣ್ಣ. ಥ್ಯಾಂಕ್ ಯು ಸರ್ ಅಂತಾನೆ ಅರ್ಜುನ್. ಹುಷಾರು ಕಣಪ್ಪ ಅಂತಾರೆ ಶಂಕರಣ್ಣ. ಈಚೆ ಭಾರ್ಗವಿ ಅಮ್ಮ ಪೂರ್ಣಿಮಾಗೆ ಕಾಲು ಉಳುಕಿರುತ್ತೆ. ಕಲ್ಪನಾ ಕಾಲನ್ನು ತಿಕ್ತಿರ್ತಾರೆ. ನೋವು ಹೋಗಲ್ಲ. ಅಯ್ಯಬ್ಬ, ಈ ಬಡವರಿಗೆ ಯಾಕಾದರೂ ವಯಸ್ಸಾಗುತ್ತೋ, ಯಾಕಾದರೂ ಹೀಗಾಗುತ್ತೋ ಅಂತಾರೆ. ಅತ್ತಿಗೆ ಇಷ್ಟಕ್ಕೆ ಇಷ್ಟು ಮಾತಾ? ಈ ಕಷ್ಟ ಎಲ್ಲ ಎಷ್ಟು ದಿನ ಅತ್ತಿಗೆ? ನಮ್ಮ ಕೂಸಿಗೆ ಒಂದೊಳ್ಳೆ ಕೇಸ್ ಸಿಗೋವರೆಗೂ, ಅವಳು ಒಂದೊಳ್ಳೆ ಹೆಸರು ತಗೋವರೆಗೂ ಅಂತಾರೆ ಕಲ್ಪನಾ. ಏನು ಮಾಡ್ತಾಳೋ, ಲಾಯರ್ ಕೆಲಸನ ಏನಾಗುತ್ತೋ ಏನಾಗಲ್ಲ ನಿನಗೂ ಗೊತ್ತು, ನನಗೂ ಗೊತ್ತು ಅಂತ ಭಾರ್ಗವಿ ಅಮ್ಮ ಭಾರ್ಗವಿಗೆ ಕಾಲ್ ಮಾಡ್ತಾರೆ. ಏನಮ್ಮ ಅಂತಾಳೆ ಭಾರ್ಗವಿ. ಅಪ್ಪಂಗೆ ಮಾತ್ರೆ ತರೋದನ್ನು ಮರಿಬೇಡ, ಹಾಗೆ ನೋವಿನ ಸ್ಪ್ರೇನು ತಗೊಂಡು ಬಾರೆ ಅಂತಾರೆ ಅಮ್ಮ. ಸ್ಪ್ರೇನ ಯಾಕಮ್ಮ ಅಂತಾಳೆ ಭಾರ್ಗವಿ. ನನ್ನ ಕಾಲು ಹುಡುಕ್ತು, ನೀನು ಆ ಹುಡುಗಿ ಕೇಸ್ ಬಿಟ್ಬಿಟ್ಟಿದ್ಯಾ ಅಲ್ವಾ? ದೊಡ್ಡರ ಸವಾಸ ನಮಗೆ ಬೇಡ ಕಣೆ ಭಾರ್ಗವಿ. ಅಂದಹಾಗೆ ಬೇರೆ ಕೆಲಸ ಏನಾದರೂ ಬಂತಾ ಅಂತಾರೆ ಅಮ್ಮ. ಅಮ್ಮ ಅದು ಅಂತ ಭಾರ್ಗವಿ ಹೇಳುವಾಗ, ಬಂತಾ? ಕಲ್ಪನಾ ಕೇಸ್ ಬಂತಂತೆ, ಇಲ್ಲಿ ನೋಡು ಬಾಡಿಗೆನೂ ಕೊಡ್ತೀನಿ ಅಂದಿದ್ಯಾ, ನೋಡಿಕೊಂಡು ಸರಿಯಾಗಿ ಮಾತಾಡ್ಕೊ ಆಯ್ತಾ ಅಂತಾರೆ ಅಮ್ಮ. ಆಯ್ತಮ್ಮ, ನೀನು ರೆಸ್ಟ್ ಮಾಡು ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ. ಈಚೆ JP ಹತ್ರ, ಇನ್ಸ್ಪೆಕ್ಟರ್ ಸರ್, ನೀವು ಹೇಳಿದ್ರಿ ಅಂತ ಬೇರೆ ಯಾರನ್ನೋ ಹುಡುಗರನ್ನ ಸೆಲ್ಗೆ ಹಾಕಿ ನಿಮ್ಮ ಕಡೆ ಹುಡುಗರನ್ನ ಬಿಟ್ಟು ಕಳಿಸಿದೆ. ಅದಾಗಿ ಸುಮಾರು 1 ವಾರನೇ ಕಳೆದೋಯ್ತು. ಆ ಹುಡುಗರು ಬೇರೆ ತುಂಬ ಒತ್ತಡ ಹಾಕ್ತಿದ್ದಾರೆ ಸರ್ ಅಂತಾರೆ. ಅವರನ್ನು ಹೇಗೆ ಬಾಯಿ ಮುಚ್ಚಿಸೋದು ಅಂತ ನನಗೆ ಗೊತ್ತು ಅಂತಾರೆ JP ಸರ್. ಕೆಲಸ ಸ್ವಲ್ಪ ರಿಸ್ಕ್ ಇದೆ ಸರ್ ಅಂತಾರೆ ಇನ್ಸ್ಪೆಕ್ಟರ್. ಆಗ JPಗೆ ಒಂದು ಕಾಲ್ ಬರುತ್ತೆ. ಹಲೋ JP, ಹೇಗಿದೆಯಾ? ನಾನು ಕೆಲಸದ ಮೇಲೆ ಅಬಾರ್ಡ್ಗೆ ಬಂದು 1 ವಾರ ಆಯಿತು. ಆದಷ್ಟು ಬೇಗ ಇಲ್ಲಿಂದ ಕೆಲಸ ಮುಗಿಸಿ ಬರ್ತೀನಿ. ಬಂದಮೇಲೆ ನಾವಿಬ್ಬರು ಸಿಗೋಣ. ಮತ್ತು ಅಲ್ಲೆಲ್ಲ ಹೇಗಿದೆ? ಎನಿ ಸ್ಪೆಷಲ್ ಅಂತಾರೆ ಕೇಳ್ತಾರೆ ಭೂಪತಿ. ಎಲ್ಲ ಚೆನ್ನಾಗಿದೆ ಭೂಪತಿ, ನೀನು ಕೆಲಸ ಮುಗಿಸ್ಕೊಂಡು ಬಾ, ಆಮೇಲೆ ಸಿಗೋಣ ಅಂತ ಕಾಲ್ ಕಟ್ ಮಾಡ್ತಾರೆ JP ಸರ್. ನೋಡಿ ಸರ್, ಇನ್ಸ್ಪೆಕ್ಟರ್ ವಿಕ್ಟಿಮ್ ಯಾವುದೇ ಕಾರಣಕ್ಕೂ ವಕಾಲತ್ ಹಾಕಲ್ಲ. ಇದು ಹೈ ಪ್ರೊಫೈಲ್ ಕೇಸು, ನಿಮಗೆ ಗೊತ್ತಲ್ಲ ಅಂತಾರೆ JP. ಓಕೆ ಸರ್, ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ. ಈಚೆ ಭಾರ್ಗವಿ ನೋಡ್ಕೊಂಡು ಬರ್ತಾ, ಏನಪ್ಪ ಮಾಡಲಿ ಇವಾಗ? ದುಡ್ಡಿಲ್ಲ, ಗಾಡಿ ಇಲ್ಲ, ಮನೇಲಿ ಬೇರೆ ದುಡ್ತಿರ್ತೀನಿ, ಮೆಡಿಸಿನ್ ತರ್ತೀನಿ ಅಂತ ಕಾಯ್ತಿರ್ತಾರೆ. ಹೇಗಪ್ಪ ಮುಖ ತೋರಿಸ್ಲಿ ಅಂತ ಯೋಚನೆ ಮಾಡುವಾಗ ಕಾರಲ್ಲಿ ಇರೋರನ್ನ ನೋಡಿ, ಈ ಫೇಸ್ ಕಟ್ ಎಲ್ಲೋ ನೋಡಿದ್ದೀನಲ್ಲ ಅಂತ ಯೋಚನೆ ಮಾಡ್ತಾಳೆ. ನಾನು ಯಾರು ಅಂತ ಗೊತ್ತಾಯ್ತಾ ಅಂತಾರೆ ಅವರು. ಸಾರಿ, ಗೊತ್ತಾಗಲಿಲ್ಲ ಅಂತಾಳೆ ಭಾರ್ಗವಿ. ನಾನು ನಿನ್ನ ಲಾ ಕಾಲೇಜ್ ಸೀನಿಯರ್ ಅಂತಾನೆ ಅವನು. ಶ್ಯಾಮ್, ನೀನು ಗುರ್ತೇ ಸಿಗಲಿಲ್ಲ, ಹೇಗಿದೆಯಾ ಅಂತಾಳೆ ಭಾರ್ಗವಿ. ನಾನು ಚೆನ್ನಾಗಿದ್ದೀನಿ, ನೀನಿನ್ನೂ ಹಾಗೇ ಇದೆಯಾ ಅಂತಾನೆ ಶ್ಯಾಮ್. ನನಗೇನಾಗಿದೆ, ನಾನು ಚೆನ್ನಾಗಿದ್ದೀನಲ್ಲ ಅಂತಾಳೆ ಭಾರ್ಗವಿ. ನೋಡೋಕ್ಕೇನೋ ಸುಂದರವಾಗೇ ಇದೆಯಾ, ಆದರೆ ಈ ಥರ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ಯಲ್ಲ
ಕಾಲೇಜಲ್ಲಿ ನೀನು ಮೆರಿಟ್ ಸ್ಟೂಡೆಂಟ್, ನೀನು ಓದಿರೋ ಓದಿಗೆ ಎಂಥ ಲಾ ಫಾರ್ಮಲ್ಲಿ ಕೆಲಸ ಮಾಡ್ಬೋದು ಅಂತಾನೆ ಶ್ಯಾಮ್. ಏನು ಮಾಡೋದು, ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ಆಗಲ್ಲ ಅಲ್ವಾ. ಮೆರಿಟ್ ಸ್ಟೂಡೆಂಟ್ ಹೀಗೆಲ್ಲ ಓಡಾಡಬಾರ್ದು ಅಂತ ರೂಲ್ಸ್ ಇದೆಯಾ ಅಂತಾಳೆ ಭಾರ್ಗವಿ. ಹಾಗಲ್ಲ, ಬೇಡದೇ ಇರೋ ಕೇಸ್ಗೆ ಕೈ ಹಾಕಿದರೆ ಲೈಫ್ ಲಾಂಗ್ ಹೀಗೆ ಇರಬೇಕಾಗುತ್ತೆ ಅಂತ ಹೇಳೋಕೆ ಬಂದೆ ಅಂತಾನೆ ಶ್ಯಾಮ್. ಓ ಗೊತ್ತಾಯಿತು, ಆವತ್ತು ನನಗೆ ಕಾಲ್ ಮಾಡಿದ್ದು ನೀವೇನಾ ಅಂತಾಳೆ ಭಾರ್ಗವಿ. ಎಸ್, ಅಡ್ವೊಕೇಟ್ JP ಅವರ ಅಸಿಸ್ಟೆಂಟ್. ನೋಡು ಭಾರ್ಗವಿ, ನಿನ್ನ ಸೀನಿಯರ್ ಆಗಿ ಒಂದು ಮಾತು ಹೇಳ್ತಿದ್ದೀನಿ, ಸುಮ್ಮನೆ ಈ ಕೇಸಿಂದ ಬ್ಯಾಕ್ಔಟ್ ಆಗಿಬಿಡು. ನಿನ್ನನ್ನು ನೋಡ್ತಿದ್ರೆ ಅಗ್ರಿಮೆಂಟ್ ಟ್ರ್ಯಾಪ್ ಮಾಡೋ ಸಣ್ಣ ಲಾಯರ್ ಥರ ಕಾಣ್ತಿದ್ಯಾ. ಒಂದು ಪೈಸೆಗೂ ಪ್ರಯೋಜನ ಇಲ್ಲದೆ ಇರೋ ಕೇಸ್ ತಗೊಂಡು JP ಸರ್ನ ಎದುರು ಹಾಕ್ಕೊಂಡು ದುಡ್ಡಿನ ಜೊತೆ ಮಾನನೂ ಕಳ್ಕೊಬೇಡ. JP ಸರ್ ಲಾ ಫಾರ್ಮಲ್ಲಿ ನಿಂಗೆ ನಾನು ಒಂದು ಕೆಲಸ ಕೊಡಿಸ್ತೀನಿ. ಸುಮ್ಮನೆ ಈ ಕೇಸನ್ನು ಬಿಟ್ಟು ಲೈಫಲ್ಲಿ ಮುಂದೆ ಬರೋದನ್ನು ಕಲಿ. ಯೋಚನೆ ಮಾಡು, ನಿನಗೊಂದಿನ ಟೈಮ್ ಕೊಡ್ತೀನಿ ಅಂತಾನೆ ಶ್ಯಾಮ್. ಆಗ ಭಾರ್ಗವಿ ಚಿಟಿಕೆ ಹೊಡಿತಾಳೆ. ಈಚೆ JP ಸರ್ ಹತ್ರ ಶಕುಂತಲ ಜನ್ಮಕ್ಕೆ ಕಾರಣ ಹೆಣ್ಣು, ಮಹಾಯುದ್ಧಕ್ಕೆ ಕಾರಣ ಹೆಣ್ಣು, ಅವಳಿಂದ್ರೆ ಸೃಷ್ಟಿ, ಅವಳಿಂದಲೇ ಅಂತ್ಯ. ಹೀಗೆ ಅಧಿಕಾರದ ಮಲ್ನಲ್ಲಿ ಕೌರವರು ದ್ರೌಪದಿನ ಹಗುರವಾಗಿ ನೋಡಿದರು. ದ್ರೌಪದಿ ಒಂದು ಕೂಗ್ಗೆ ಬಂದಿದ್ದು ಕೃಷ್ಣ ಪರಮಾತ್ಮ. ಹೆಣ್ಣಿಗಿರೋ ಶಕ್ತಿ ಮಗುವುದು, ಹೆಣ್ಣು ಅಂತ ಕೇವಲವಾಗಿ ನೋಡಬೇಡ ಅಂತಾರೆ. ನೀವು ಹೇಳ್ತಿರೋದು ದ್ವಾಪರ ಯುಗದ ಕತೆ ಅಂತಾರೆ JP. ಯುಗ ಯಾವುದಾದ್ರೂ ಏನು, ಹೆಣ್ಣು ಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾದರೆ ಆ ಭಗವಂತ ಕೃಷ್ಣ ಯಾವ ರೂಪದಲ್ಲಾದರೂ ಬರ್ತಾನೆ. ಭಗವಂತ ಅಂದರೆ ನಂಬಿಕೆ, ಹೆಣ್ಣು ಅಂದರೆ ಶಕ್ತಿ ಅಂತಾರೆ ಶಕುಂತಲಾ ಪಾಟೀಲ್ ಅಂತ JP ಕೂಗ್ತಾರೆ. ಈಚೆ ಭಾರ್ಗವಿ ಕೈ ಬೆಟ್ಟನ ಮುಂದೆ ಮಾಡಿ 2ರಲ್ಲಿ 1 ಮುಟ್ಟಿ ಅಂತಾಳೆ. ಅವನು ಮುಟ್ತಾನೆ. ಮಿಸ್ಟರ್ ಸೀನಿಯರ್, ಈ ಜೂನಿಯರ್ ಡ್ರೆಸ್ ಇಲ್ಲದೆ ಇರೋ ಲಾಯರ್ ಆಗಿರ್ಬೋದು, ಹಾಗೆ ನಿಮ್ಮ ಬಾಸ್ ಗ್ರೇಟ್ JP ನನಗೆ ಈ ಥರ ಧಮಕಿ ಹಾಕ್ತಿರೋದು ನೋಡಿದರೆ ನನಗೊಂದು ಅರ್ಥ ಆಗ್ತಿದೆ. ಈ ಕೇಸಲ್ಲಿ ನಿಮಗೆ ಸೋಲೋ ಭಯ ಹುಟ್ಕೊಂಡಿದೆ ಅಂತಾಳೆ. ಭಯನಾ? ಅದು JP ಸರ್ ನಿನ್ನಂಥ ಹೆಸರಿಲ್ದಿರೋ ಲಾಯರ್ ಎದುರುಗಡೆ ಅದೇನೋ ಅಂತಾರಲ್ಲ ತಿರುಕುನ್ ಕನಸು ಅಂತ, ಅದನ್ನು ಕಾಣಬೇಡ ಅಂತಾನೆ ಶ್ಯಾಮ್. ಆಗ ಭಾರ್ಗವಿ ಜೋರಾಗಿ ನಗ್ತಾ, ಕನಸು ಕಾಣಬಾರ್ದು ಅಂತ ಇಲ್ಲೂ ಬರ್ದಿಲ್ಲ, ಆದರೆ ಕನಸನ್ನು ನನಸು ಮಾಡ್ಕೋಬೇಕು. ನಾನು ಮಾಡ್ಕೋತೀನಿ. ಈ ಕೇಸನ್ನು ತಗೊಂಡು ಒಂದು ಸಣ್ಣ ತಪ್ಪು ಮಾಡಿಬಿಟ್ನಾ ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅರ್ಥ ಆಗ್ತಿದೆ ನನ್ನ ನಿರ್ಧಾರ ಸರಿಯಾಗಿದೆ ಅಂತ. ಒಂದು ಸರಿ ಅಂತ ಭಾರ್ಗವಿ ಅನಿಸ್ಬಿಟ್ರೆ 1 ಹೆಜ್ಜೆ ಹಿಂದೆ ತೆಗೆಯೋ ಮಗಳೇ ಅಲ್ಲ. ನಾನು ಬರಲಾ ಅಂತ ಭಾರ್ಗವಿ ಹೊರಡ್ತಾಳೆ. ಈಚೆ ವಿಕ್ಕಿ ರೂಮಲ್ಲಿ ಫೋನಲ್ಲಿ ಗೇಮ್ ಆಡ್ತಿರ್ತಾನೆ. ಆಗ ವಂದನ ಬಂದು, ಏನು ಮಾಡ್ತಿದ್ದೆ ವಿಕ್ಕಿ, ಮನೆಯಲ್ಲಿ ಇಷ್ಟೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿಬಿಟ್ಟು ಅದು ಹೇಗೆ ಚಿಲ್ ಮಾಡ್ತೀಯಾ ಅಂತಾಳೆ. ಅಕ್ಕ, ನಾನೆಲ್ಲ ಹ್ಯಾಂಡ್ಲ್ ಮಾಡ್ತೀನಿ, ನೀನು ಹೋಗು ಅಂತಾನೆ ವಿಕ್ಕಿ. ಏನಾದರೂ ಮಾಡ್ಕೊ, ಡ್ಯಾಡ್ ಕಾಲ್ ಮಾಡ್ತಿದ್ದಾರೆ, ಅಪ್ಪಂಗೆ ವಿಚಾರ ಎಲ್ಲ ಗೊತ್ತಾಯ್ತಾ ಅಂತ. ಹಲೋ ಡ್ಯಾಡ್ ಅಂತಾಳೆ ವಂದನ. ಹಲೋ ಮಗಳೇ, ಹೇಗಿದೆಯಾ? ವಿಕ್ಕಿ ಹೇಗಿದ್ದಾನೆ ಅಂತಾರೆ. ವಿ ಬೋತ್ ಫೈನ್ ಡ್ಯಾಡ್, ನೀವು ಹೇಗಿದ್ದೀರಾ? ಅಮ್ಮ ಹೇಗಿದ್ದಾಳೆ ಅಂತಾಳೆ ವಂದನ. ನಾವಿಬ್ಬರು ಸೂಪರ್ ಆಗಿದ್ದೀವಿ, ನೀವಿಬ್ಬರೇ ಇದ್ದೀರಾ? ಅಲ್ಲೆಲ್ಲ ಓಕೆ ತಾನೇ ಅಂತಾರೆ ಡ್ಯಾಡ್. ಇಲ್ಲೆಲ್ಲ ಚೆನ್ನಾಗಿದೆ ಅಂತಾಳೆ ವಂದನ. ನೀನೆಲ್ಲ ರೆಸ್ಪಾನ್ಸಿಬಲ್ ಆಗಿ ನಿಭಾಯಿಸ್ತೀಯ, ಆದರೆ ವಿಕ್ಕಿ ಯೋಚನೆ ಅಂತಾರೆ ಡ್ಯಾಡ್. ಡೋಂಟ್ ವರಿ ಅಂತಾಳೆ ವಂದನ. ನಾನು ವಾಪಸ್ ಬಂದ ತಕ್ಷಣ ನಿನ್ನ ಅರ್ಜುನ್ ಮದುವೆ ಬಗ್ಗೆ JP ಹತ್ರ ಮಾತಾಡ್ತೀನಿ ಅಂತಾರೆ ಡ್ಯಾಡ್. ಬಾಯ್ ಅಂತ ಕಾಲ್ ಕಟ್ ಮಾಡ್ತಾಳೆ ವಂದನ. ಈಚೆ ಚರಣ್ ತಿಂಡಿಗೆ ಬಂದು ಕೂತ್ಕೋತಾನೆ. ಆಗ ಬೃಂದ ನಾನು ಬಡಿಸ್ತೀನಿ ಅಂತ ಬಡಿಸ್ತಾ, ಚರಣ್ ನಿನ್ನ ಹತ್ರ ಏನೋ ಹೇಳಬೇಕು. ಈ ಮನೆಯಲ್ಲಿ ನಾನು ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿದ್ದೀನಿ ಚರಣ್, ಅಂಥದ್ರಲ್ಲಿ ನಿಮ್ಮಮ್ಮ ನನ್ನನ್ನು ಸುಮ್ಮನೆ ದೂರ್ತಾರೆ, ಕೆಣಕ್ತಾನೆ ಇರ್ತಾರೆ. ಏನೋ ಆಗಿದ್ದಾಗಿದೆ, ಮದುವೆ ಆಗಿದೆ, ಮುಂದೆ ಹೋಗಬೇಕಲ್ವಾ, ಆದರೆ ಅದೇ ವಿಷಯ ಇಟ್ಕೊಂಡು ಪದೇ ನನಗೆ ಅವಮಾನ ಮಾಡ್ತಿರ್ತಾರೆ. ನಾನು ಹೇಗೆ ತಾನೇ ಸುಮ್ಮನೆ ಇರೋದಕ್ಕಾಗುತ್ತೆ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಳಲಾ? ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ನಾವಿಬ್ಬರು ಬೇರೆ ಮನೆ ಮಾಡ್ಕೊಂಡು ಹೋಗೋಣ, ಹೊಸ ಜೀವನ ಶುರು ಮಾಡೋಣ ಅಂತಾಳೆ ಬೃಂದ. ಆಗ ಚರಣ್ಗೆ ತಿಂದಿದ್ದು ನೆತ್ತಿಗೆ ಹತ್ತುತ್ತೆ. ಬೃಂದ ನೀರನ್ನು ಕೊಡ್ತಾಳೆ. ಹೌದು ಬೃಂದ, ನಾನು ತುಂಬ ಯೋಚನೆ ಮಾಡಿದ್ದೀನಿ, ನನಗೂ ಹೊಸ ಜೀವನ ಬೇಕು ಅಂತಾನೆ ಚರಣ್. ವಾವ್, ನೀನು ಇಷ್ಟು ಬೇಗ ಒಪ್ಕೋತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಚರಣ್ ಅಂತಾಳೆ ಬೃಂದ. ಸಂಬಂಧದ ಮಧ್ಯೆ ಗೋಡೆ ಇದ್ದರೆ ಉಸಿರು ಕಟ್ಟುತ್ತೆ ಬೃಂದ, ಅದಕ್ಕೆ ಆದಷ್ಟು ಬೇಗ ನನ್ನ ಜೀವನ ಬಿಟ್ಟು ಹೋಗು, ನಾನು ನೆಮ್ಮದಿಯಾಗಿ ಉಸಿರಾಡ್ತೀನಿ ಅಂತ ಹೋಗ್ತಾನೆ ಚರಣ್. ಆಗ ಅವನಮ್ಮ ಬಂದು ನಿಂತ್ಕೊಂಡು ನೋಡ್ತಾರೆ. ಬೃಂದನ ಮುಂದೆ ಬಂದು, ಆಯಿತಾ, ಗಂಡಂಗೆ ಊಟ ಬಡಿಸ್ದೀಯಾ? ಒಳ್ಳೆ ಸೊಸೆ ಆಗೋ ಯೋಗ್ಯತೆ ನಿನಗಿಲ್ಲ, ಅಟ್ಲೀಸ್ಟ್ ನಿನ್ನ ಗಂಡಂಗೆ ಒಳ್ಳೆ ಹೆಂಡ್ತಿನಾದರೂ ಆಗಬಾರ್ದಾ? ಗಂಡ ಹೆಂಡ್ತಿ ಜಗಳ ಪ್ರೀತಿ ಹುಟ್ಟಿಸೋ ಹಾಗಿರಬೇಕು, ಸಂಬಂಧ ಮುರಿಯೋ ಹಾಗಲ್ಲ. ಇದೆಲ್ಲ ಮೋಸ ಮಾಡಿ ಮನೆ ಸೇರ್ಕೊಂಡಿರೋ ಚೀಪ್ ಮೆಂಟಾಲಿಟಿ ಇರೋರಿಗೆ ಹೇಗೆ ಅರ್ಥ ಆಗಬೇಕು? ಎಲ್ಲ ನಮ್ಮ ಹಣೆ ಬರ ಅಂತ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.